ಹಲೋ ವೀಕ್ಷಕರೇ, ನೋಡಿ ನಾನು ಇವತ್ತು ನಿಮಗೋಸ್ಕರ ಒಂದು ಟಿಪ್ಸ್ ತೊಗೊಂಬಂದಿದ್ದೀನಿ. ಈ ಟಿಪ್ಸನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ಬೋದು. ಏನಪ್ಪ ಅಂದರೆ ನೋಡಿ, ಗೋಲ್ಡ್ ಜ್ಯುವೆಲರಿಯನ್ನು ಹೊರಗಡೆ ಹೋಗಿ ಪಾಲಿಷ್ ಮಾಡ್ತೀವಿ. ಪಾಲಿಷ್ ಮಾಡುವಾಗ ನಮ್ಮ ಗೋಲ್ಡ್ ಕೂಡ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಗೋಲ್ಡನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ನಮ್ಮ ಗೋಲ್ಡ್ ಚೆನ್ನಾಗಿ ಪಳಪಳನೆ ಹೊಳೆಯೋ ರೀತಿ ಕ್ಲೀನ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ಎಂಡ್ವರೆಗೂ ಕೂಡ ನೋಡ್ಕೊಂಡು ಹೋಗಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೋಗಿ ನೋಡೋಣ. ಫಸ್ಟು ಸ್ನೇಹಿತರೆ, ಒಂದು ಈ ಥರ ಬಟ್ಲು ತೊಗೊಂಡಿದ್ದೀನಿ. ಬಟ್ಲಲ್ಲಿ ಫಸ್ಟು ಹಾಕ್ತಾ ಇರೋವಂಥದ್ದು ಅಡುಗೆ ಸೋಡಾ. 1 ಚಮಚದಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ. ಅದರಲ್ಲಿ ನಾನು ಇವಾಗ ಒಂದು ಪೂರ್ತಿ ಲಿಂಬೆಹಣ್ಣಿನ ರಸ ಹಿಂಡಬೇಕಾಗತ್ತೆ. ಇವೆರಡೂ ಕೂಡ ನೋಡಿ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಗ್ತಾ ಇರೋವಂಥದ್ದು ನೋಡ್ಬೋದು. ಇದೇ ನೋಡಿ ಪರ್ಫೆಕ್ಟಾಗಿ ರಿಯಾಕ್ಷನ್ ರೆಡಿ ಆಗ್ತಾ ಇರುವಾಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕಿ, ಆಮೇಲೆ ನಮ್ಮ ಗೋಲ್ಡ್ ಜ್ಯುವೆಲರಿ ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಅದರಲ್ಲಿ ಹಾಕಬೇಕು. ನಾನು ಇವಾಗ ತೋರಿಸ್ತಾ ಇರುವಂಥದ್ದು ನೋಡಿ, ನಮ್ಮ ಹತ್ರ ಏನು ಗೋಲ್ಡ್ ಇದೆ ಅಂಥದ್ದು ಅದೆಲ್ಲ ಕೂಡ ಅದರಲ್ಲಿ ಹಾಕಿದ್ದೀನಿ. ಆಮೇಲೆ ನೋಡಿ, ತುಂಬಾ ಕಾದಿರೋವಂಥ ಬಿಸಿ ನೀರನ್ನು ಇದರಲ್ಲಿ ಹಾಕಬೇಕು. ಈ ಥರ ಹಾಕ್ಕೊಂಡು ತೊಗೋಬೇಕು. ನೋಡಿ, ಬಿಸಿ ಬಿಸಿ ಕಾದಿರುವಂಥ ನೀರಲ್ಲಿ ಇವಾಗ ಇವೆಲ್ಲ ಕೂಡ ಹಾಕಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಎಲ್ಲನೂ ಕೂಡ ಮೇಲಿರುವಂಥ ಕೊಳಕು ಎಲ್ಲ ಕೂಡ ಬೇಗನೆ ಹೊರಗಡೆ ಬಂದುಬಿಡುತ್ತೆ. ಇವಾಗ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ನೋಡ್ತಾ ಇರ್ಬೋದು ಕ್ಲೀನ್ ಆಗ್ತಾ ಇರುವಂಥದ್ದು. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣದ ಪುಡಿ ಸೇರಿಸೋದ್ರಿಂದ ನಮ್ಮ ಗೋಲ್ಡ್ ಮೇಲೆ ಚೆನ್ನಾಗಿ ಕೆಂಪು ಬಣ್ಣ ಕಲರ್ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಗೋಲ್ಡ್ ಯಾವ ರೀತಿ ತಂದಿರ್ತೀವಿ ಅದೇ ರೀತಿಯಾಗಿ ನಮ್ಮ ಗೋಲ್ಡ್ ಕೂಡ ಕಾಣಿಸುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸರ್ಫ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಸರ್ಫ್ ಪೌಡ್ರ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಬಿಸಿನೀರು ಕೂಡ ಹಾಕಿದ್ದೀನಿ. ಇವಿಷ್ಟು ಕೂಡ ಹಾಕಿ ಮತ್ತೊಂದು ಸ್ವಲ್ಪ ಬಿಡಬೇಕು. ಆಮೇಲೆ ಒಂದು ಬ್ರಷ್ ತೊಗೊಂಡು ನಾನು ಇವಾಗ ಬ್ರಷಲ್ಲಿ ಸ್ವಲ್ಪ ಗೋಲ್ಡ್ ತೊಗೊಂಡು ಉಜ್ಜಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದೀವಿ, ಹಾಗೆ ಸೋಡಾ ಹಾಕಿದ್ದೀವಿ, ಲಿಂಬೆಹಣ್ಣು ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಏನೆಲ್ಲ ಕೊಳಕು ಕೂತಿರೋಂಥದ್ದೆಲ್ಲ ಕೂಡ ಬೇಗನೆ ಮೇಲ್ಗಡೆ ಬಂದುಬಿಡುತ್ತೆ. ಆವಾಗ ನಾವು ಈ ಥರ ಬ್ರಷಿನಿಂದ ಸ್ವಲ್ಪ ಈ ಥರ ನಾವು ಕ್ಲೀನಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲ ಕೂಡ ಕೊಳಕು ಎಲ್ಲ ಈಸಿಯಾಗಿ ಹೋಗಿಬಿಡುತ್ತೆ. ನೋಡಿ ಕಾಣಿಸ್ತಾ ಇರ್ಬೋದು, ಇದೇ ರೀತಿಯಾಗಿ ನಾನು ಎಲ್ಲ ಕೂಡ ಬ್ರಷಿನಿಂದ ಸ್ವಲ್ಪ ಉಜ್ಕೊಳ್ತೀನಿ. ಇವಾಗ ಈಸಿಯಾಗಿ ಈ ಥರ ಎಲ್ಲನೂ ಕೂಡ ಉಜ್ಕೊಂಡು ತೊಗೋಬೇಕು. ತುಂಬಾ ಕಡಿಮೆ ಸಮಯ ಮತ್ತು ದುಡ್ಡು ಕೂಡ ಉಳಿತಾಯ. ನಮ್ಮ ಗೋಲ್ಡ್ ಹಾಗೆ ಇರುತ್ತೆ, ಮತ್ತು ಏನು ಒಂದು ಸ್ವಲ್ಪ ಕೂಡ ಗೋಲ್ಡ್ ನೋಡಿ ಕಡಿಮೆ ಆಗೋಲ್ಲ. ಹೊರಗಡೆ ಕ್ಲೀನಾಗಿ ತೊಳೆಯೋದಕ್ಕೆ ಹೋದರೆ ನಮ್ಮ ಗೋಲ್ಡ್ ಅವ್ರು ಬಿಸಿ ಮಾಡಿ ತೊಳೆಯೋದ್ರಿಂದ ನಮ್ಮ ಗೋಲ್ಡ್ ಕೂಡ ತೂಕ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಮನೆಯಲ್ಲಿ ನಾವು ಮಾಡಿಕೊಂಡ್ರೆ ನಮ್ಮ ತೂಕ ಕೂಡ ಕಡಿಮೆ ಆಗೋಲ್ಲ, ನಮ್ಮ ಗೋಲ್ಡ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಇದು ಈ ಥರ ಕುದಿಸ್ಕೊಂಡು ತೊಗೋಬೇಕು. ನೋಡಿ ಈ ಥರ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತೊಗೊಳ್ಳಿ. ಈ ಥರ ಬಾಯ್ಲ್ ಮಾಡೋದ್ರಿಂದ ಇನ್ನೂ ಏನೆಲ್ಲ ಹೊಲಸಿರುವಂಥದ್ದೆಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. 1-2 ಸೆಕೆಂಡ್ ಈ ಥರ ಬಾಯ್ಲ್ ಮಾಡಿ ಮತ್ತೆ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಬೇಕು. ಇದರಲ್ಲಿ ಇದೇ ಬಿಸಿನೀರಲ್ಲಿ ಒಂದು 10ರಿಂದ 15 ನಿಮಿಷ ಬಿಡ್ತೀನಿ. ಆಮೇಲೆ ನೋಡಿ ಈ ಥರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ನೋಡಿ ಈ ಥರ ಕಲರ್ ಎಲ್ಲ ನೀರೆಲ್ಲ ಕಲರೆಲ್ಲ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ನೋಡಿ ನಮ್ಮ ಗೋಲ್ಡು ಕೂಡ ಎಷ್ಟು ಚೆನ್ನಾಗಿ ಪಳಪಳನೆ ಹೊಳಿತಾ ಇರುವಂಥದ್ದು ನೋಡ್ಬೋದು. ಫಸ್ಟ್ ಇರುವಾಗೂ ಇವಾಗ ಎಷ್ಟು ರಿಸಲ್ಟ್ ಗೊತ್ತಾಗ್ತಾ ಇರ್ಬೋದು ನಿಮಗೂ ಕೂಡ. ಇದೇ ರೀತಿಯಾಗಿ ನೋಡಿ ನಾನೆಲ್ಲ ಕೂಡ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ನಾವು ಏನು ಮಾಡಬೇಕಂದ್ರೆ, ನೀವು ಇದು ತಣ್ಣೀರಲ್ಲಿ ಕೂಡ ತೊಳ್ಕೊಬೇಕಾಗತ್ತೆ. ಹಾಗಾಗಿ ಫಸ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದರೆ ಬ್ರಷಲ್ಲಿ ಉಜ್ಕೊಂಡು ತೊಗೊಳ್ಳಿ. ನೋಡಿ ಈ ಥರ ಒಂದು ಟೂತ್ಪೇಸ್ಟ್ ಬ್ರಷ್ ತೊಗೊಂಡು ಈ ಥರ ಉಜ್ಕೊಂಡು ತೊಗೊಂಡ್ರೆ ಮತ್ತೆ ಸ್ವಲ್ಪ ಕ್ಲೀನ್ ಆಗುತ್ತೆ. ತುಂಬಾ ಈಸಿ. ಮತ್ತು ನೋಡಿ ₹1 ಕೂಡ ಖರ್ಚು ಮಾಡುವಂಥದ್ದು ಕೂಡ ನಮಗೆ ಅರ್ಹತೆ ಬೀಳಲ್ಲ. ಅಷ್ಟು ಈಸಿಯಾಗಿ ನಮ್ಮ ಗೋಲ್ಡ್ ಪಾಲಿಷ್ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಇಷ್ಟು ಈಸಿ ಅಲ್ವಾ ಸ್ನೇಹಿತರೆ? ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು. ನಿಮ್ಮ ನೆಕ್ಲೆಸ್ ಆಗಲಿ, ನಿಮ್ಮ ಏನೇ ಗೋಲ್ಡ್ ಜ್ಯುವೆಲರಿ ಆಗಲಿ ಈ ಥರನೇ ನೀವು ಕ್ಲೀನ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಬೇರೆ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ ನೋಡ್ಬೋದು. ನೋಡಿ ಬೇರೆ ನೀರಲ್ಲಿ ವಾಶ್ ಮಾಡ್ತಾ ಇರುವಾಗ ಕಾಣಿಸ್ತಾ ಇರ್ಬೋದು, ನಾವು ಇದಕ್ಕೆ ಅರಿಶಿಣದ ಪುಡಿ ಹಾಕಿದ್ರಿಂದ ನಮ್ಮ ಗೋಲ್ಡು ಚೆನ್ನಾಗಿ ಒಂಥರ ಶೈನ್ ಬರುತ್ತೆ ನೋಡಿ ಈ ಗೋಲ್ಡಿಗೆ. ಹಾಗಾಗಿ ಸ್ವಲ್ಪ ಅರಿಶಿಣ ಪುಡಿ ನಾನು ಇದಕ್ಕೆ ಸೇರಿಸ್ಕೊಂಡಿರೋವಂಥದ್ದು. ಇದರಲ್ಲಿ ನೋಡಿ ನಾವು ಈ ಥರ ಕಪ್ಪಾಗಿರೋವಂಥದ್ದು ಏನಪ್ಪ ಅಂತ ನೀವು ಕೂಡ ಕೇಳ್ಬೋದು. ಯಾಕಂದರೆ ಇದು ನಾವು ಇದರ ಹಿಂದ್ಗಡೆ ಈ ಥರ ಲಾಕ್ ತುಂಬ್ತಾರೆ. ಅದು ಲಾಕ್ ಇರುವಂಥದ್ದು ಬಿಸಿ ನೀರು ಹಾಕಿದ ತಕ್ಷಣ ಅದು ಹೊರಗಡೆ ಬಂದುಬಿಡುತ್ತೆ. ಇನ್ನೊಂದು ಹೊರಗಡೆ ಬರ್ತಾ ಇಲ್ಲ, ಹಾಗಾಗಿ ತೆಗಿತಾ ಇದ್ದೀನಿ. ನೋಡಿ ಬಿಸಿ ನೀರಲ್ಲಿ ಮತ್ತೊಂದು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಸರ್ತಿ ವಾಶ್ ಮಾಡಿ ಆದಮೇಲೆ ನಾನು ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ನಮ್ಮ ಗೋಲ್ಡ್ ಪಾಲಿಷ್ ರೆಡಿ ಆಯಿತು. ಎಷ್ಟು ಈಸಿಯಾಗಿ ಮನೆಯಲ್ಲೇ ಗೋಲ್ಡ್ ಪಾಲಿಷ್ ಮಾಡ್ಕೋಬೇಕಂತ ನೋಡ್ಬೋದು. ಎಷ್ಟೇ ಕೊಳೆ ಕೂತ್ಕೊಳ್ಳಿ ಎಲ್ಲ ಕೂಡ ಕ್ಲೀನಾಗಿ ಹೋಗಿಬಿಡುತ್ತೆ. ನೋಡಿ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಯೂಸ್ ಆದರೆ ನೀವು ಕೂಡ ಟ್ರೈ ಮಾಡಿ, ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ನಾನು ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕ್ಲೀನಾಗಿರುವಂಥದ್ದು ಅಂತ ನೋಡ್ಬೋದು.
ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇಷ್ಟು ಯೂಸ್ಫುಲ್ ಆಗುವಂಥ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡದೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿ ಹೊಸದಾಗಿ ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.